ಏಪ್ರಿಲ್ 23, 2025ರಲ್ಲಿ ಪೆಹಲ್ಗಾಮ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂಬ ಪ್ಲೇಸ್ ಅಲ್ಲಿ ಮಧ್ಯಾಹ್ನ ಟೈಮ್ ಅಲ್ಲಿ ನಾರ್ಮಲ್ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಟೆರರಿಸ್ಟ್ಗಳು ಅಲ್ಲಿ ಇರೋರ್ನೆಲ್ಲ ಶೂಟ್ ಮಾಡ್ತಾ ಬರ್ತಿರ್ತಾರೆ. ನೋಡಿ, ಇವ್ರು ಮಂಜುನಾಥ್ ಅಂತ, ಅವ್ರ ಹೆಂಡತಿಗೆ ಇವರು ಪಲ್ಲವಿ ಅಂತ. ಅವ್ರ ಮಗಂದು PUC ರಿಸಲ್ಟ್ ನ ಸೆಲೆಬ್ರೇಟ್ ಮಾಡಕ್ಕಂತ ಕಾಶ್ಮೀರಿಗೆ ಬಂದಿರ್ತಾರೆ. ಇಲ್ಲಿ 23ನೇ ತಾರೀಕಿಗೆ ಟೆರರಿಸ್ಟ್ ಅಟ್ಯಾಕ್ ಆದಾಗ ಒಬ್ಬ ಟೆರರಿಸ್ಟ್ ಮಂಜುನಾಥನಿಗೂ ಶೂಟ್ ಮಾಡ್ಬಿಡ್ತಾನೆ. ಆಗ ಮಂಜುನಾಥ್ ಹೆಂಡತಿ ಪಲ್ಲವಿನು ಮತ್ತೆ ಅವ್ರ ಮಗನು ಸೇರಿ ನನ್ನನ್ನು ಹೊಡಿ ನನಗೆ ಕೊಡ್ಸಿದೀರಾ ಅಂತ ಕೇಳಿದಾಗ ಅಲ್ಲಿರೋ ಟೆರರಿಸ್ಟ್ ಹೋಗಿ ಮೋದಿಗೆ ಹೇಳು ಅಂತ ಹೇಳಿರ್ತಾನೆ. ನೋಡಿ, ಇಲ್ಲಿ ಆ ಟೆರರಿಸ್ಟ್ ಬೇಕು ಅಂತಾನೆ ಮಂಜುನಾಥ್ ಹೆಂಡತಿಗೆ ಹೋಗಿ ಮೋದಿಗೆ ಹೇಳು ಅಂತ ಹೇಳಿರ್ತಾನೆ. ನೋಡಿ, ಸ್ವಲ್ಪ ಹಂಗೆ ಯೋಚನೆ ಮಾಡಿ, ಒಬ್ಬ ಟೆರರಿಸ್ಟ್ ಬಂದು ನಿಮ್ ತಲೆ ಮೇಲೆ ಗನ್ನಿಟ್ಟು ನಿನ್ನ ID ಪ್ರೂಫ್ ಚೆಕ್ ಮಾಡಿ ನಿನ್ನ ಹೆಸರು ಏನು ಅಂತ ಕೇಳಿದಾಗ ನಿಮಗೆ ಹೇಗಾಗುತ್ತೆ ಅಂತ. ಒಂದೇ ಮಾತರಂ ಅಂತ ಹೇಳೋ ನಮ್ಮ ದೇಶದಲ್ಲಿ ಯಾವನೋ ಬಂದ್ಬಿಟ್ಟು ನಿನ್ ಪ್ಯಾಂಟ್ ತೆಗ್ದಿ ನೀನು ಹಿಂದೂನೋ ಮುಸ್ಲಿಮೋ ಅಂತ ಚೆಕ್ ಮಾಡಿ ಮುಸ್ಲಿಂ ಆದ್ರೆ ಬಿಟ್ಟು ಹಿಂದೂ ಆದ್ರೆ ನಿನ್ನ ಸಾಯಿಸಿದ್ರೆ ಹೇಗಾಗುತ್ತೆ ನೋಡಿ. ಈ ನಮ್ಮ ದೇಶದಲ್ಲಿ ಹಿಂದೂನು ಇದ್ದಾರೆ, ಮುಸ್ಲಿಮ್ಸು ಇದ್ದಾರೆ, ಕ್ರಿಶ್ಚಿಯನ್ಸು ಇದ್ದಾರೆ. ಆದ್ರೆ ಯಾರು ಇಂಥ ಕೆಲಸ ಮಾಡಲ್ಲ. ಎಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಬದುಕ್ತಾ ಇದೀವಿ. ಆದ್ರೆ ಇವ್ರು ಹೊರಗಡೆಯಿಂದ ತಂದು ಹಾಕೋ ಕೆಲಸನ ಮಾಡ್ತಾ ಇದ್ದಾರೆ. ಈ ನಮ್ಮ ದೇಶದವ್ರು ಯಾರು ಈ ತರ ಮಾಡ್ತಾ ಇಲ್ಲ, ಬೇರೆ ದೇಶದವ್ರು ಈ ತರ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಇಂಟರ್ನೆಟ್ ಅಲ್ಲಿ ವೈರಲ್ ಆಗಿರೋ ಈ ಫೋಟೋ ನೋಡಿ, ಈ ಫೋಟೋದಲ್ಲಿರೋ ಗಂಡ ಹೆಂಡತಿ ಕಪಲ್ಸ್ ಹೊಸದಾಗಿ ಮದುವೆ ಆಗಿ ಹನಿಮೂನಿಗೆ ಅಂತ ಕಾಶ್ಮೀರಿಗೆ ಬಂದಿರ್ತಾರೆ. ಆದ್ರೆ ಇವ್ರ ಹಣೆ ಬರ ನೋಡಿ. ಇಷ್ಟೇ ಅಲ್ಲ, ಒಂದು ಹುಡುಗಿ 26 ವರ್ಷದ ಹುಡುಗಿ ಆಸವರಿ ಅಂತ ಹೇಳಿದ್ರು ಒಂದು ಸ್ಟೇಟ್ಮೆಂಟ್ ಏನಂದ್ರೆ, ಒಂದು ಹುಡುಗಿ ಅವಳು ಫ್ಯಾಮಿಲಿ ಜೊತೆ ಬಂದಿರ್ತಾಳಂತೆ ಪೆಹಲ್ಗಾಮಿಗೆ. ಅವಾಗ ಒಳಗಿರೋ ಅವ್ರ ಅಪ್ಪ ಅಮ್ಮಗೆ ಒಬ್ಬ ಟೆರರಿಸ್ಟು ಹೊರಗೆ ಕರೆದಿ ನೀನು ಹಿಂದೂ ಮುಸ್ಲಿಮು ಅಂತ ಕೇಳಿ ಅವ್ನು ಹಿಂದೂ ಹೊಂದಿದ್ದಕ್ಕೆ ಅವನಿಗೆ ಶೂಟ್ ಮಾಡಿದಾನಂತೆ. ಇಷ್ಟೆಲ್ಲ ಆದ್ರೂ ಒಂದು ಪೊಲೀಸು ಆ ಜಾಗದಲ್ಲಿ ಇರಲಿಲ್ಲ ಅಂತೆ. ನೋಡಿ, ನಮ್ಮ ದೇಶದಲ್ಲಿ ಆರ್ಮಿಗಳು ಎಷ್ಟು ಇದ್ದಾರೆ, ಆದರೆ 2 ಪೊಲೀಸವರು ಆ ಪೆಹಲ್ಗಾಮ್ ಅನ್ನೋ ಪ್ಲೇಸಲ್ಲಿ ಇರಲಿಲ್ಲ ಅಂತೆ.